ನಮಸ್ಕಾರ. ವೆಲ್ಕಮ್ ಟು ದ ಮೂವಿ ಟ್ರ್ಯಾಕ್. ಈಗ ಟೈಮ್ 8 ಗಂಟೆ ಆಗೈತಿ. ಇನ್ನೊಂದ್ ತಾಸ್ ಬಿಟ್ಟು 8 ಗಂಟೆನ ಆಗಿದ್ರ 5 ನಿಮಿಷಕ್ಕೊಮ್ಮೆ ಕತ್ಲಾಗೋದು ಬೆಳಕಾಗೋದು ಆಗಿದ್ರ ಹೆಂಗಿರ್ತಿತ್ತಲ್ಲ. ಇಂಥ ಒಂದ್ ಕಾನ್ಸೆಪ್ಟ್ ಒಳಗ ಒಂದು ಟೀಸರ್ ರಿಲೀಸ್ ಆಗಿತ್ತು 3 ವರ್ಷದ ಹಿಂದ. ಆ ಸಿನಿಮಾ ಈಗ ಬರುತ್ತಾ ಆಗ್ ಬರುತ್ತಾ ಅಂತ ಕಾದ್ ನಾವ್ ಇಲ್ಲಿ ಬಂದ್ ಕುಂತೀವಿ. ಹೌದು, ಇವತ್ತ ನಾವು ಕಾಡು ಮಳೆ ಟೀಮ್ ಜೊತೆ ಇದೀವಿ. ಅವ್ರನ್ನ ನಮ್ಮ TMT ಟಾಕ್ಸ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ ನಮಸ್ತೆ. ಎಸ್, ಇವರು ಕಾಡು ಮಳೆ ಸಿನಿಮಾದ ಡೈರೆಕ್ಟರ್ ಸಮರ್ಥ್ ಸರ್, ಮತ್ತೆ ಇವರು ಮುಖ್ಯ ಭೂಮಿಕೆಯಲ್ಲಿರುವಂತಹ ಅರ್ಥ ಸರ್. ನಮಸ್ತೆ ಸರ್. ನಮಸ್ತೆ. ಅಂಡ್ ಮತ್ತೆ ಇವರು ಸಂಗೀತಾ ಮೇಡಮ್, ಇವರು ನಾಯಕಿ ಪಾತ್ರವನ್ನ ಮಾಡಿದಾರ. ಸೊ ನಿಮ್ಮೆಲ್ಲರ ಜೊತೆ ಇವತ್ತು ಕುಂತಿದ್ ನಮಗ್ ಬಹಳ ಖುಷಿ ಆಗತೈತ್ರಿ. ನಮಗೂ ಕೂಡ. ಎಸ್ ಸರ್, ಫಸ್ಟ್ ನಿಮ್ಗೆ ಕೇಳ್ತೀನಿ. ಮೊದಲ ನಂಗ್ ನಿಮ್ ಮೇಲೆ ಸ್ವಲ್ಪ ಸಿಟ್ ಐತ್ ಸರ್. ನನ್ ಮೇಲೆ ಹೌದ್ರಿ. ಸಿನಿಮಾ ಲೇಟ್ ಆಯ್ತು ಅಂತ ನಿಮಗೆಲ್ಲ ನೋಡೋ ಜನ ಎಲ್ಲಾರು ಹೌದೌದು. 3 ವರ್ಷದ ಹಿಂದ ನಾವು ಯೂಟ್ಯೂಬ್ನಾಗ ಒಂದ್ ಟೀಸರ್ ನೋಡಿದಾಗ ಎಲ್ಲಾರು ಅದ್ರ ಬಗ್ಗೆನ ಮಾತಾಡೇವ್ ನಾವು. ಏನಿದು ಹೆಂಗ್ ಮಾಡಕ್ ಸಾಧ್ಯ, ಅದು ಕನ್ನಡ ಇಂಡಸ್ಟ್ರಿ ಒಳಗ ಸ್ಯಾಂಡಲ್ವುಡ್ ನ ಇಂಥದೊಂದು ಬ್ರೈನ್ ಸ್ಕ್ಯಾಮಿಂಗ್ ಸಿನಿಮಾ ಅಂತ ಹೇಳ್ಬೋದು. ಅಂತದನ್ನ ನಾವು ಬರ್ಲಿಲ್ಲ ಅಂಡ್ ವಿತ್ ಟೈಮ್ ನಾವು ಮರಿತಾ ಹೋದ್ವಿ. ಆದ್ರ ಒಂದಿನ ಗೊತ್ತಾತು ಇದು ರಿಲೀಸ್ ಆಗತೈತಿ ಅಂದಾಗ. ಸೊ ಇಷ್ಟ ಯಾಕೆ ಟೈಮ್ ತಗೊಂಡ್ರಿ ಸರ್? ಫಸ್ಟ್ ಕ್ವಶನ್ ಅದೇ ನಿಮ್ಗೆ. ಕೆಲವೊಂದು ಈ ಸಿನಿಮಾ ಸಂಬಂಧಪಟ್ಟಂಗೆ ಕೆಲಸಗಳು ಇರುತ್ತೆ. ಸೊ ನಮ್ದು ತುಂಬಾ VFX ವರ್ಕ್ ಇತ್ತು. ಸೊ ಅದರಿಂದ ಅದು ಚೆನ್ನಾಗ್ ಬರ್ಲಿ ಅಂತ ರಿವರ್ಕ್ ಮಾಡಿಸಿ ಅದೊಂದು ಡಿಲೇ ಆಯ್ತು. ಸೊ ಅದಾದ್ಮೇಲೆ ನಾವು ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ವು. ಸೊ ಎರಡೂ ಕೆಲಸದಲ್ಲಿ ಇದ್ವು. ಹೌದು. ಹಾಗಾಗಿ ಈಗ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ರೆಡಿ ಇದೆ ಸಿನಿಮಾ ರಿಲೀಸಿಗೆ. ಎಸ್, ವೆರಿ ನೈಸ್. ಎಸ್ ಸರ್, ಅರ್ಥ ಅವ್ರಿ ನಿಮ್ಮ ವಿಷಯಕ್ಕೆ ಬರೋದಾದ್ರೆ, ನಾವು ನೋಡಿದ್ವಿ ಟ್ರೇಲರ್ ನೋಡಿದಾಗ ಹೆಂಗ್ ಅನಸ್ತಂದ್ರ ನೀವು ಸಂಗೀತ ಅವ್ರ ಇಮ್ಯಾಜಿನೇಷನ್ ಒಳಗ ಅದಿರೇನೋ ಅನ್ನುವಂತ ಒಂದು ಇದು ಬಂತ್ ನಮ್ಗ. ಏನಂತಂದ್ರ ಹೌದು, ಈ ಮನುಷ್ಯ ಇಷ್ಟ ಕೂಲ್ ಅದಾನ, ಯಾಕ್ ಏನಿರ್ಬೋದು ಹಂಗಂದ್ರ ಇದು ಸಂಗೀತ ಅವ್ರ ಇಮ್ಯಾಜಿನೇಷನ್ ಅಥವಾ ಸತ್ಯನೋ ಗೊತ್ತಿಲ್ಲ. ಈ ರಿಯಾಲಿಟಿಗೆ ಮತ್ತು ಇಮ್ಯಾಜಿನೇಷನ್ ನಡುವೆ ಬಹಳ ತೆಳುವಾದಂತ ಪೊರೆ ಐತಿ. ಸೊ ಅದೇನಂತಂದ್ರೆ ನಾವು ಬಹಳ ಇಮ್ಯಾಜಿನೇಷನ್ ಮಾಡ್ಕೊಂತ ಹೋದಂಗ ಬಹಳಷ್ಟು ಅದು ಆ ಗ್ಯಾಪ್ ಅನ್ನೋದು ದೊಡ್ಡದಾಕೊಂತ ಹೋಗ್ತೈತಿ. ಸೊ ಈ ಒಂದು ಸಿನಿಮಾ ಒಳಗ್ ನೀವು ಆಕ್ಟಿಂಗ್ ಏನ್ ಮಾಡಿರಿ ಈ ಒಂದು ಪಾತ್ರದೊಳಗಡೆ, ಈ ಪಾತ್ರಕ್ಕೆ ನಿಮ್ ತಯಾರಿ ಹೆಂಗಿತ್ರಿ? ಫಸ್ಟ್ ಈ ಸ್ಕ್ರಿಪ್ಟ್ ನ ಡಿಸ್ಕಷನ್ ಮಾಡಿದಾಗ ಇವರು ಈ ಪೂರ್ತಿ ನರೇಷನ್ ಕೊಟ್ಟಾಗ ನನ್ಗೆ ಫಸ್ಟ್ ಬಂದಿದೆ ಗೂಸ್ ಬಂಪ್ಸ್. ಯಾಕೆಂದ್ರೆ ಈಗ ನಿಮ್ಮನ್ನ ನೀವೇ ಕಾಡಲ್ಲಿ ನೋಡಿದ್ರೆ ನಿಮ್ಗೆ ಹೇಗಿರುತ್ತೆ ಫೀಲ್, ಅದು ನೀವು ಅದು ಕಳ್ದೋದಾಗ. ಸೊ ಅದೆಲ್ಲ ಫೀಲ್ ಮಾಡ್ಕೊಂಡಾಗ ಅವ್ರು ಸ್ಕ್ರಿಪ್ಟ್ ಹೇಳ್ದಾಗ್ಲೇ ನನಗೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಗೊತ್ತಾಯ್ತು. ಸೊ ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ರೊಮ್ಯಾಂಟಿಕ್ ನೋಡಿರ್ತೀರಾ, ಆಕ್ಷನ್ ನೋಡಿರ್ತೀರಾ, ಥ್ರಿಲ್ಲರ್ ನೋಡಿರ್ತೀರಾ, ಆದ್ರೆ ಕನ್ನಡದಲ್ಲಿ ಈ ರೀತಿ ಬೇರೆ ಜಾನರ್ ಅಲ್ಲಿ ಮಾಡಿರುವಂತ ಸಿನಿಮಾ ಇದೆ. ಸೊ ಅದ್ ನಂಗೆ ತುಂಬಾ ಅಟ್ರಾಕ್ಟ್ ಮಾಡ್ತು ಆಕ್ಚುಲಿ. ಸೊ ಅದಕ್ಕೋಸ್ಕರನೇ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆಮೇಲೆ ಮುಂಚೆಯಿಂದಾನು ನಂಗೆ ಸಮರ್ಥ ಸರ್ ಗೊತ್ತಿದ್ದಾರೆ. ಸೊ ಅವ್ರ ಕೆಲಸ ನನಗೆ ಗೊತ್ತಿದೆ. ಸೊ ಇನ್ನೂ ನಾವು ಜಲ್ಲಾಗಿ ಇನ್ನೂ ನೀಟಾಗಿ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಆಮೇಲೆ ಲೇಯರ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ತುಂಬಾ ಇದೆ ಇದರಲ್ಲಿ. ಸೊ ಈ ಸಿನಿಮಾ ನಾರ್ಮಲ್ ಆಗಿಲ್ಲ. ಸೊ ನನಗೊಂದು ಎಕ್ಸ್ಪೋಸ್ ಆಗ್ಬೋದು, ಹೊಸದನ್ನ ಟ್ರೈ ಮಾಡ್ಬೋದು, ತುಂಬಾ ಕಲಿಬಹುದು ಅನ್ನೋದು ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಈ ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೊಂಡಿದ್ದೆ. ವೆರಿ ನೈಸ್ ಸರ್. ಅಂಡ್ ನನಗ ಅನ್ಸುತ್ತೆ ನೀವು ಆನ್ ಸ್ಕ್ರೀನ್ ಅದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದಿರಿ ಅಂತ. ಥ್ಯಾಂಕ್ ಯು ಸೊ ಮಚ್. ಸಂಗೀತಾ ಮೇಡಮ್, ನಿಮ್ಮನ್ನು ನೋಡಿದ್ವಿ ನಾವು ಟ್ರೇಲರ್ ಒಳಗ, ಬಹಳ ಖುಷಿ ಆಯ್ತು. ಯಾಕಂತಂದ್ರ ಈ ಒಂದು ಟ್ರೇಲರ್ ಒಳಗ ನಮಗ್ ಬಹಳ ಇಷ್ಟವಾದಂತದಂದ್ರೆ ಏರಿಯಲ್ ಶಾರ್ಟ್ಸ್. ಈಗ ಡ್ರೋನ್ ಅನ್ನುವಂತ ಕಾನ್ಸೆಪ್ಟ್ ಬಂದ್ಮೇಲೆ ಏರಿಯಲ್ ಶಾರ್ಟ್ಸ್ ಈಗ ಅಷ್ಟು ಇಂಪಾರ್ಟೆನ್ಸ್ ಹೋಗ್ಬಿಟ್ಟಿದೆ. ಅಂದ್ರ ಎಲ್ಲಾರ ಕಡೆ ಡ್ರೋನ್ ಐತಿ, ಎಲ್ಲಾರು ಶೂಟ್ ಮಾಡಕತ್ತಾರ, ಕಾಮನ್ ಆಗ್ಬಿಟ್ಟಿತ್ತು. ಆದ್ರ ಈ ಒಂದು ನಿಮ್ಮ ಒಂದು ಪರ್ಟಿಕ್ಯುಲರ್ ಈ ಟ್ರೇಲರ್ ಒಳಗಡೆ ಏರಿಯಲ್ ಶಾರ್ಟ್ಸ್ ನಂಗೆ ಬಹಳ ಇಷ್ಟ ಆದ್ವು. ಆ ಇಷ್ಟ ಆಗುವಂತ ಸಂದರ್ಭದೊಳಗನ ಕಟ್ ಆಗಿ ನೀವು ಬರ್ತೀರಿ. ಸೊ ನೀವು ನಿಮ್ಮ ತಂಗಿ ಅಥವಾ ನಿಮ್ಮ ಇಮ್ಯಾಜಿನೇಷನ್, ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಎನಿಮಿ, ಎರಡು ಪಾತ್ರಗಳನ್ನ ನೀವು ಬಹಳ ಅಂದ್ರೆ ಚೆನ್ನಾಗಿ ನಿಭಾಯಿಸಿದಿರಿ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಒಂದು ಪಾತ್ರದೊಳಗ ನೀವು ನಿಮ್ಮನ್ನ ತೊಡಗಿಸ್ಕೊಳ್ಬಹುದು ಅಂತ ನಿಮ್ಗೆ ಯಾವಾಗ ಅನಿಸ್ತು, ಯಾಕೆ ಅನಿಸ್ತು? ಸೊ ಒಂದು ನಮ್ಗೆ ಆ ಪ್ಯಾಷನ್ ಇಂಟ್ರೆಸ್ಟ್ ಇರ್ಬೇಕು. ಸೊ ನಮ್ಗೆ ಸಮರ್ಥ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಕ್ಯಾರೆಕ್ಟರ್ ನನಗೆ ಆಸ್ ಅನ್ ಆಡಿಯನ್ಸ್ ನಂಗೆ ಈ ಸಿನಿಮಾ ನೋಡ್ಬೇಕು ಅಂತ ಆಸೆ ಆಯ್ತು. ಅಂಡ್ ದೆನ್ ಇದಕ್ ನಾನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ನನಗೆ ಇದ್ರಲ್ಲಿ ಭಾಗಿಯಾಗ್ಬೇಕು ಅಂತ ಅನಿಸ್ತು. ಆ ಪ್ಯಾಷನ್ನೇ ನಮ್ಮನ್ನ ಒನ್ ಬೈ ಒನ್ ಸ್ಟೆಪ್ ನಾವು ಹೋಗ್ತೀವಿ, ತಗೊಂಡ್ ಹೋಗುತ್ತೆ. ಒಂದೇ ಸತಿ ಕೇಳಿದ ತಕ್ಷಣ ಅರ್ಥ ಆಯ್ತು ಅಂತಾನು ಅಲ್ಲ. ಒಂದ್ಸಲ ಸ್ಕ್ರಿಪ್ಟ್ ಓದ್ಕೊಂಡ್ವಿ, ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ. ಬಟ್
ಫಸ್ಟ್ ಟೈಮ್ ಕೇಳಿದ ತಕ್ಷಣ ಎಸ್ ಅಂತೂ ಹೇಳ್ಬಿಟ್ಟಿದೀನಿ ನಾನು. ಅದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ಸ್, ಓಕೆ ಹಾ. ಸರ್ ಇದ್ ಹೇಗೆ ಅದ್ ಹೇಗೆ, ಅಂಡ್ ಇವರಿಗೆ ಒಂದು ವಿಷನ್ ಇದೆ, ಇವ್ರಿಗೆ ಈ ತರ ಬರ್ಬೇಕು ಅಂತ, ಅಂಡ್ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದ್ರಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಬಟ್ ಆ ವಿಷನ್ ಹೇಗಿತ್ತು ಅಂದ್ರೆ ತುಂಬಾ ಕ್ಲಿಯರ್ ಆಗಿತ್ತು. ನಮ್ ರಿಲೇಶನ್ಶಿಪ್ ಬಿಲ್ಡ್ ಆದ್ಮೇಲೆ ನನ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು ಇವ್ರಿಗೆ ಏನ್ ಬೇಕು, ಏನು ಯಾವ ತರ ಎಕ್ಸ್ಪೆಕ್ಟೇಷನ್ ಅಂತ. ಸೊ ಅದನ್ನ ನೋಡ್ಕೊಂಡು ಆ ಕ್ಯಾರೆಕ್ಟರ್ ಅಲ್ಲಿ ಹೇಗ್ ಬೇಕು ಅಂತ ಅಂದ್ರೆ ನಾನ್ ಕೊಡ್ತಾ ಹೋದೆ. ಸೊ ತುಂಬಾ ಟೀಮ್ಗೆ ತುಂಬಾ ಕ್ರೆಡಿಟ್ ಹೋಗುತ್ತೆ ನನ್ನ ಆಕ್ಟಿಂಗ್ಗೋಸ್ಕರ. ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ರಿ ಇವರು. 30 ದಿನ ಅಂತ ಶೂಟಿಂಗ್ ಪ್ಲಾನ್ ಮಾಡಿದ್ದು 100 ದಿನ ಆಯ್ತು. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಿ ಅನ್ಕೋತೀನಿ ಹಾ. ಶೂಟಿಂಗ್, ಯಾಕಂದ್ರೆ Obviously. ಬಹಳ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಶೂಟಿಂಗ್ ಅನ್ನು ಸಹ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ನನಗೆ ಅನ್ಸುತ್ತೆ. ಹೌದು. ಸರ್, ಈಗ ಸೈನ್ಸ್ ಬೇಸ್ಡ್ ಸಿನಿಮಾಗಳು, ಟೈಮ್ ಟ್ರಾವೆಲ್ ಸಿನಿಮಾಗಳು, ಟೈಮ್ ಲೂಪ್ ಸಿನಿಮಾಗಳು, ಇಂತ ಒಂದು ಕಾನ್ಸೆಪ್ಟ್ ಒಳಗ ನೀವು ಸಿನಿಮಾ ಮಾಡ್ಬೇಕಂದಾಗ ಒಂದು ಮೆಚೂರ್ ರೈಟಿಂಗ್ ಇರೋದು ಬಹಳ ಇಂಪಾರ್ಟೆಂಟ್. ಸೊ ನಿಮಗ ನೀವ್ ಅದನ್ನ ಯಾವ ರೀತಿ ತಗೊಂಡ್ ಹೋದ್ರಿ ಸರ್? ಅಂದ್ರ ಬರೀ ಬರವಣಿಗೆ ಇರ್ಬೋದು ಅಥವಾ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಯಾಕಂದ್ರ ಸಿಂಪಲ್ ವ್ಯಕ್ತಿಗೆ ಬರುವಂತಹ ವಿಚಾರಗಳಲ್ಲ. ಸೊ ಈ ವಿಚಾರ ನಿಮ್ಗೆ ಯಾಕೆ ಬಂತ್ರಿ, ಅಥವಾ ಹೆಂಗ್ ಬಂತು? ಮೇಡಮ್, ಈಗ ಪ್ರತಿಯೊಬ್ಬ ಜನನು ಎಲ್ಲಾ ತರ ಸಿನಿಮಾನು ನೋಡ್ತಾ ಇದ್ದಾರೆ. ನನಗ್ ಸಿನಿಮಾ ಮೇಲೆ ಪ್ಯಾಷನ್ ಇರೋದ್ರಿಂದ ಚಿಕ್ಕ ವಯಸ್ಸಿಂದಲೂ ನಾನು ಎಲ್ಲಾ ರೀತಿ ಸಿನಿಮಾನು ನೋಡ್ಕೊಂಡ್ ಬಂದಿದ್ದೆ, ಟೈಮ್ ಟ್ರಾವೆಲ್ ಬಗ್ಗೆ, ಟೈಮ್ ಲೂಪ್ ಬಗ್ಗೆ. ಸೊ ಕನ್ನಡದಲ್ಲಿ ಈ ಸೈನ್ಸ್ ಫಿಕ್ಷನ್ ಸಿನಿಮಾ ಅನ್ನೋದು ಯಾವ್ದು ಬಂದಿಟ್ಟಾಗಿಲ್ಲ ಯಾವ ಸಿನಿಮಾನು. ಸೊ ಆ ಒಂದು ಜಾನ ಟ್ರೈ ಮಾಡೋಣ, ಈಗ ಬರ್ತಿರೋ ಲವ್ ಸ್ಟೋರಿ, ಒಂದು ಆಕ್ಷನ್ ಸಿನಿಮಾ ಅದು ಬಿಟ್ಟು ಹೊಸದೊಂದು ಟ್ರೈ ಮಾಡೋಣ ಅಂತ ಹೇಳಿ ಈ ಜಾನರ್ ತಗೊಂಡು ಮಾಡಿತ್ತು. ಸರ್, ಇದು ಹಾರರ್ ಇದೆಯಾ ಸರ್? ಭಯ ಪಡಿಸುತ್ತಾ ಸಿನಿಮಾ ಜನರಿಗೆ? ಖಂಡಿತ ಭಯ ಪಡಿಸುತ್ತೆ. Of course. ಖಂಡಿತ ಭಯ ಭಯ ಪಡಿಸುತ್ತೆ. ಪಡಿಸುತ್ತೆ. ಹೌದು. ಹೌದು. ಈಗ ಆರ್ ಫಿಲಂ ಅಂದ್ರೆ ಈಗ ಒಂದು ಬರೀ ದೆವ್ವ ಇದೆ ಆ ರೀತಿ ಒಂದ್ ಭಯ ಪಡೋದ್ ಬೇರೆ. ಬಟ್ ಈ ಸಿನಿಮಾ ಬೇರೆ ರೀತಿನೇ ಭಯ ಪಡಿಸುತ್ತೆ. ನಿಜ ಸರ್. ಸರ್, ಅದಕ್ಕೆ ನೀವು ಈ ಕಥೆಯನ್ನ ಬರೆಯಕ್ಕೆ ಎಷ್ಟು ಸಮಯ ತಗೊಂಡ್ರಿ ಸರ್? ಆ, ತುಂಬಾ ದಿನ ತಗೊಂಡಿಲ್ಲ. ಒಂದ್ 3 ಮಂತ್ ನಾನು ಆ ಫಾರೆಸ್ಟ್ ಅಲ್ಲೇ ಇದ್ದಿ ಅಲ್ಲೇ ಕತೆ ಮಾಡ್ಕೊಂಡ್ ಬಂದಿದ್ದು. ವೆರಿ ನೈಸ್. ಸೊ ಈ ಲೊಕೇಶನ್ ಬಂದು ಪೂರ್ತಿ ಸಿರ್ಸಿನ ಶೂಟ್ ಮಾಡಿರೋದು. ಸಿರ್ಸಿ ಲೊಕೇಶನ್ ಅಲ್ಲೇ ಇದ್ದಿ ಅಲ್ಲೇ ಕತೆ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಊರು ಸಿರ್ಸಿನೇ, ಹಂಗಾಗಿ ಆಯ್ಕೆ ಆದ್ರು. ಬರೀ ಅದಕ್ಕಷ್ಟೇನಾ? ಸರ್, ಮುಂದೆ ಬಂದು ನಮ್ದು ಹುಬ್ಳಿ ಐತಿ. ನೆಕ್ಸ್ಟ್ ಸಿನಿಮಾಗ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ಬೆಳಿಗ್ಗೆ ಅಂದ್ರ ಮುಂಜಾನಿನ ಹೊತ್ತೊಳಗ ಒಂಥರ ಕಲರ್ ಪ್ಯಾಲೆಟ್ ಯೂಸ್ ಮಾಡಿರಿ, ಅಂಡ್ ರಾತ್ರಿ ಹೊತ್ತು ಅದು ಒಂಥರ ಬೇರೆ ರೀತಿ ಕಲರ್ ಪ್ಯಾಲೆಟ್ ಯೂಸ್ ಮಾಡಿರಿ. ಇಲ್ಲಿ ಏನಾಗತ್ತಂದ್ರ ರಾತ್ರಿ ಹೊತ್ತು ಅಲ್ಲಿರುವಂತಹ ಸಂಗೀತ ಅವ್ರಿಗೆ ಎಲ್ಲಾ ಏನೂ ಕಾಣಂಗಿಲ್ಲ, ಆದ್ರ ನೋಡುವಂತ ಆಡಿಯನ್ಸ್ಗೆ ಕಾಣುತ್ತ. ಇದ್ರೊಳಗಡೆ ಸಂಗೀತ ಅವರ ಆಕ್ಟಿಂಗು ಬಹಳ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಸಿನಿಮಾಟೋಗ್ರಫಿನೂ ಇಂಪಾರ್ಟೆಂಟ್. ಈ ಮೇಕಿಂಗ್ ಒಳಗಡೆ ನಿಮ್ ಇನ್ಪುಟ್ಸ್ ಯಾವ ತರ ಐತ್ರಿ? ಇನ್ಪುಟ್ಸ್ ಅಂದ್ರೆ ಈಗ ಕ್ಯಾಮ್ರಾಮನ್ ನನ್ನ ಫ್ರೆಂಡೇ ಆಗಿರೋದ್ರಿಂದ ಆ ಕ್ವಾಲಿಟಿ ಬರಕ್ ಸಾಧ್ಯ ಆಯ್ತು. ರಾಜು ಅಂತ ನನ್ನ ಫ್ರೆಂಡೇ ಅವನು. ಸೊ ಅವನು ನಾನು ಮುಂಚೆ ತುಂಬಾ ವರ್ಕ್ ಮಾಡಿದೀವಿ, ಒಂದ್ 2-3 ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದೀವಿ. ಸೊ ಹಂಗಾಗಿ ಆ ಫಾರೆಸ್ಟ್ ಅಲ್ಲಿ ತುಂಬಾ ಸಪೋರ್ಟಿವ್ ನಿಂತಿದ್ದ ಅವನು. ಈಗ ಕಲರ್ ಬಗ್ಗೆ ಹೇಳಿದ್ರೆ, ಈಗ ಒಂದು ಸಿನಿಮಾ ಅಂದ್ಮೇಲೆ ಎಲ್ಲದರಲ್ಲೂ ವರ್ಕ್ ಮಾಡ್ತೀವಿ. ಈ ಕಲರ್ ಗ್ರೇಡಿಂಗ್ ಅಲ್ಲೂ ತುಂಬಾ ವರ್ಕ್ ಮಾಡಿದೀವಿ. ಪ್ರಜ್ವಲ್ ಅಂತ ನಮ್ಮ ಕಲರಿಸ್ಟು. ಸೊ ಈ ಒಂದ್ ಸಿನಿಮಾನೇ ಅವ್ರು ಎಷ್ಟು ಸಲ ವರ್ಕ್ ಮಾಡಿದಾರೆ ಅಂದ್ರೆ 1-2 ಇಯರ್ಸ್ ಅದನ್ನೇ ವರ್ಕ್ ಮಾಡಿದ್ದಾರೆ. ಅದರಿಂದಲೇ ಲೇಟ್ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ರಿಪೀಟೆಡ್ಲಿ ಅಂದ್ರೆ ನಮ್ಗೊಂದು ಚೆನ್ನಾಗಿ ಬರ್ಬೇಕು ಆ ಫ್ರೇಮ್ ಅಂದ್ರೆ ಆ ಗ್ರೇಡಿಂಗ್ ಕೂರ್ಬೇಕಲ್ಲ. ಈಗ ನೀವ್ ಮಾತಾಡ್ತಾ ಇದೀರಾ ಅದು ಅಂದ್ರೆ ಅದ ಕಾರಣನೇ ಅದು. ಕರೆಕ್ಟ್. ಪ್ರತಿಯೊಂದು ಇದ್ರಲ್ಲೂ ಅಂದ್ರೆ ಈಗ ಒಂದು ಎಡಿಟಿಂಗ್ ಆಗಿರ್ಬೋದು, ಒಂದ್ ಕಲರ್ ಆಗಿರ್ಬೋದು, SFX ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಆ ಪ್ರತಿಯೊಂದು ಟೈಮ್ ತಗೊಂಡು ನೀಟಾಗಿ ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಸಮಯ ಬೇಕೇ ಹೌದು. ಬೇಕಾಗುತ್ತೆ. ಅಂದ್ರೆ ಎಲ್ಲಾ ಸ್ಟೇಜ್ ಬಿಗಿನಿಂಗ್ ಇಂದಾನು ಅಂದ್ರೆ ಅವ್ರು 3 ತಿಂಗಳ ಫಾರೆಸ್ಟ್ ಅಲ್ಲಿ ಕೂತು ಅಥವಾ ಅಲ್ಲಿ ಕತೆ ಬರ್ದಿದ್ದಾಗ್ಬೋದು, ಶೂಟಿಂಗ್ ಟೈಮ್ ಅಲ್ಲಿ ನಾವ್ ಎಷ್ಟೊಂದು ರೀಶೂಟ್ ಮಾಡಿದೀವಿ. ಅಷ್ಟೇ ಅಲ್ಲ, ನಮ್ ಎಡಿಟರ್ ಅಲ್ಲೇ ಶೂಟಿಂಗ್ ಸ್ಪಾಟ್ ಗೆ ಬಂದಿರೋರು ನಾಟ್ ಜಸ್ಟ್ ಮಾನಿಟರ್ ಅಲ್ಲಿ ನೋಡೋದು, ಇವ್ರು ರಫ್ ಕಟ್ ಎಡಿಟಿಂಗು ಮಾಡ್ಕೊಂಡು ಆ ಸೀನ್ ಹೆಂಗ್ ಬಂದಿದೆ ಅಂತ ನೋಡ್ಕೊಂಡು ಆ ಔಟ್ಪುಟ್ ಮೇಲೆ ಮತ್ತೆ ಇನ್ಪುಟ್ ಸಿಗತ್ತೆ, ಅಂಡ್ ದೆನ್ ಮತ್ತೆ ನಾವು ಶೂಟಿಂಗ್ ಮಾಡೋದು. ಸೊ ಆ ತರದ್ದೆಲ್ಲ ಎಲ್ಲ ಎವ್ರಿ ಅಂದ್ರೆ ಡೀಟೇಲ್ ನ ತುಂಬಾ ಕ್ಲಿಯರ್ ಆಗಿ ನೋಡ್ಕೊಂಡು ವರ್ಕ್ ಮಾಡಿದ್ದಾರೆ ಅಂತ ಎಲ್ಲ ಸ್ಟೇಜ್. ಶೂಟಿಂಗ್ ಅಲ್ಲಿ ಇರೋರ್ಗೆ ಎಲ್ಲಾರ್ಗು ತಲೆ ಕೆಟ್ಟೋಗಿತ್ತು. ಅಂದ್ರೆ ಈಗ ಯೂನಿಟ್ ಅವ್ರ ಆಗಿರ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಪ್ರತಿಯೊಬ್ಬರಿಗೂ. ಏನಕ್ಕೆ ಪ್ರತಿದಿನ ಮಾಡಿದ ಸೀನೆ ಮಾಡ್ತಾ ಇದಾರಲ್ಲ ಇವರು. ನೀವು ಪರ್ಫೆಕ್ಷನ್ ಗೋಸ್ಕರ ಹಂಟ್ ಮಾಡೋದಿದ್ರಿ ಅನ್ಸುತ್ತೆ. ಇಲ್ಲ, ಸ್ಟೋರಿಲಿ ಅಂದ್ರೆ ಈಗ ಟೈಮ್ ಕಾನ್ಸೆಪ್ಟ್ ಇದೆಯಲ್ಲ, ಈಗ 7 ರಿಪಿಟೇಷನ್ಸ್, ಈಗ 1 ಆಗಿದ್ರೆ 2 ಆಗಿದ್ರೆ ನೋಡ್ಬೋದು ನೀವು. 7 ಜನ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಆತರ ಟ್ರೈಲರ್ ನೋಡ್ಕೊಂಡ್ ಬಂದಿರೋದು, ಸಿನಿಮಾ ನೋಡ್ಕೊಂಡ್ ಬಂದಿಲ್ಲ. ಸೊ ತುಂಬಾ ಕಾರಣದಿಂದ ನಾವು
ರಿಪಿಟೇಷನ್ಸ್ ಮಾಡ್ಬೇಕಾಯ್ತು. ಒಂದು Okay. ಆಕ್ಟಿಂಗ್, ಹಾ. ಇನ್ನೊಂದು ಚೆನ್ನಾಗಿ ಅದೇನೋ ಸ್ಮೋಕ್ ಕ್ರಿಯೇಟ್ ಮಾಡ್ಬೇಕು, ಹಾ. ಅದ್ ಎಫೆಕ್ಟ್. ಆಮೇಲೆ ಇನ್ನೊಂದೇನಂದ್ರೆ ಈ ಕ್ಯಾಮ್ರಾಮನ್ ರಾಜ್ ಅವರು, ಸೊ ಇದೇನಂದ್ರೆ ನಾವು ಸನ್ ಎಲ್ಲ ಕ್ಲೋಸ್ ಮಾಡಿ, ಅದೇನೋ ಟೆಕ್ನಿಕಾಲಿಟಿ ಇದೆ, ಸನ್ ಕ್ಲೋಸ್ ಮಾಡಿ ಮಾಡ್ಬೇಕು. ಸೊ ಆ ಟೈಮಲ್ಲಿ ಸನ್ ಬಂದ್ಬಿಡುತ್ತೆ, ಓ ರೀಶೂಟ್ಸ್. ಸೊ ಎಷ್ಟೊಂದು ರೀಸನ್ಸ್ ಇರುತ್ತೆ ಅದರಿಂದ ರೀಶೂಟ್ಸ್. ಅಂಡ್ ಒಂದ್ ಏನಂದ್ರೆ ಮರ, ಎಷ್ಟು ದೊಡ್ಡ ದೊಡ್ಡ ಮರ ಇದೆ, ಮರದ ಮೇಲೆ ಹತ್ತಿ ಏನು ಬಟ್ಟೆ ಕಟ್ಬಿಟ್ಟಿದ್ದಾರೆ ಸನ್ ಬ್ಲಾಕ್ ಮಾಡಕ್ಕೆ. ಸೊ ಈ ತರ ನಮ್ದು ಚಿಕ್ಕ ಕ್ರೂ ಎಲ್ರು ಈ ತರದೆಲ್ಲ ಕೆಲಸ ಮಾಡ್ಕೊಂಡು, ನಮ್ ಕ್ಯಾಮರಾಮನ್ ಮರನೂ ಹತ್ತಾರೆ ಅಥವಾ ಬೇರೆ ಕೆಲ್ಸಾನು ಮಾಡ್ತಾರೆ. ಸೊ ಹೀಗೆ ಸೊ ನ್ಯಾಚುರಲ್ ಥಿಂಗ್ಸ್ ಜೊತೆ ನೀವು ಏನಂತಂದ್ರೆ ಚಾಲೆಂಜ್ ಮಾಡಿ ಮಾಡ್ಬೇಕಾಗಿರುವಂತ ಸಿನಿಮಾ ಆಗಿದೆ. ಅಂಡ್ ನಿಮ್ಮ ಟೀಮ್ ವರ್ಕ್ ಇಂದು ನಾನು ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ ಈ ವಿಷಯದೊಳಗೆ, ನೀವ್ ಹೇಳಿರೋ ಪ್ರಕಾರ ನೋಡಿದ್ರೆ. ಸರ್, ನಾನ್ ಲೂಸಿಯಾ ಸಿನಿಮಾ ನೋಡಿದ್ದೆ. ಆ ಸಿನಿಮಾ ಒಳಗ್ ಒಂದ್ ಡೈಲಾಗ್ ಬರ್ತೈತ್ರಿ, ಏನಂತಂದ್ರೆ ಕನಸುಗಳು ಕಲರ್ಫುಲ್ ಆಗಿರ್ತೈತಿ ಅಂತ. ಆಮೇಲೆ ರಿಯಾಲಿಟಿ ಯಾವಾಗ ಬ್ಲಾಕ್ ಅಂಡ್ ವೈಟ್ ಇರ್ತೈತಿ. ಸೊ ಆ ಸಿನಿಮಾ ಕಡೆವರೆಗೂ ನಮಗ್ ಗೊತ್ತಿದ್ದಿಲ್ಲ ಯಾವ್ದು ಕನಸು ಯಾವ್ದು ರಿಯಾಲಿಟಿ ಅಂತ. ಇದೊಂದು ಡೈಲಾಗ್ ಬಂದಿ ನಮಗ್ ಗೊತ್ತಾತು, ಕಲರ್ ಅಲ್ಲಿ ಬಂದಿದ್ದೆಲ್ಲ ಕನಸು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬಂದಿರೋದೆಲ್ಲ ರಿಯಾಲಿಟಿ ಅಂತಂದ. ಸೊ ನಿಮ್ಮ ಟ್ರೇಲರ್ ಒಳಗ ನೀವ್ ಹೇಳಿದ್ರಿ, ಕಾಡ್ ಅನ್ನೋದು ಒಂದು ಭ್ರಮೆ, ಮಳೆ ಅನ್ನೋದು ರಿಯಾಲಿಟಿ ಅಂತಂದ. ಈ ಒಂದು ನನಗ ಈ ತರ ನೀವ್ ಹೇಳಕ್ ಹೊಂಟಾಗ ಐ ಕುಡ್ ರಿಲೇಟ್ ಇಟ್ ಟು ಮೈ ಪ್ರೀವಿಯಸ್ ಮೂವೀಸ್, ಯಾವ್ದು ಬಹಳ ಚೆನ್ನಾಗ್ ವರ್ಕ್ ಆಗೈತಿ ನನ್ ಸಲುವಾಗಿ. ಆ ಸಿನಿಮಾಗಳು ನನ್ ನೆನಪಾಗತ್ತವ ಅಂದ್ರ ಡೆಫಿನೆಟ್ಲಿ ಇದೊಂದ್ ಸಿನಿಮಾ ಜನರಿಗೆ ಅಪೀಲ್ ಆಗ್ತೈತಿ ಅಂತ ಅನ್ಕೋತೀನಿ. ಈ ತರದ್ದು ವಿಚಾರಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಈ ಕತೆ ಬರ್ದಿದ್ರ? ಇಲ್ಲ, ಆ ರೀತಿ ಏನ್ ತಲೆ ಇಟ್ಕೊಂಡು ಮಾಡಿದ ಕತೆ ಅಲ್ಲ ಇದು. ಈಗ ಕಾಡು ಮಳೆ ಅಂದ್ರೆ, ಈಗ ನಮ್ದೊಂದ್ ಸಿನಿಮಾ ಕತೆ ಏನಿದೆ, ಅದ ಆ ಕತೆನೇ ಇಡೀ ಆ ಕಾಡು ಮಳೆಯನ್ನ ಇದ್ರಲ್ಲೇ ಇದೆ. ನೀವೇ ಹೇಳ್ದಂಗ ಈಗ ಇಲ್ಯೂಷನ್, ಆ ಇಲ್ಯೂಷನ್ ಬಗ್ಗೆನೇ ತುಂಬಾ ಇರೋದು. ಹೌದು, ಇಡೀ ಫಾರೆಸ್ಟೇ ಒಂದ್ ಇಲ್ಯೂಷನ್ ಅದು. ಸೊ ಶಿರ್ಸಿ ಒಳಗ್ ಶೂಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಆಮೇಲೆ ಕಾಡೊಳಗ ಶೂಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಪ್ರಾಣಿಗಳು, ಹಾವು ಪರಿಚಯ ಆದ್ರ ಬಂದ್ ಹಾಯ್ ಕಾಡು ಮಳೆ ಟೀಮ್ ಅಂತ ಪ್ರತಿದಿನ ಬರ್ತಾ ಇದ್ರು ಅವ್ರು. ಒಂದು 20-30 ಜನ ಬರ್ತಾ ಇದ್ರು ಪ್ರತಿದಿನ. ಬಟ್ ಯಾರಿಗೂ ತೊಂದ್ರೆ ಮಾಡಿಲ್ಲ. ಅಂಟಿಲ್ ನಾವ್ ತೊಂದ್ರೆ ಮಾಡೋ ತನ ನಾವು ತೊಂದ್ರೆ ಮಾಡಿಲ್ಲ, ಅವ್ರು ತೊಂದ್ರೆ ಮಾಡಿಲ್ಲ. ಹೌದು. ಇಲ್ಲ, ಅದು ವೆಸ್ಟರ್ನ್ ಘಾಟ್ಸ್ ಫಾರೆಸ್ಟ್ ಆಗಿರೋದ್ರಿಂದ ತುಂಬಾ ಹಾವುಗಳು ಇದ್ವು ಅಲ್ಲಿ. ಸೊ ದಿನಕ್ಕೊಂದು 10-15 ಹಾವಂತೂ ಖಂಡಿತ ನೋಡ್ತಾ ಇದ್ವು ಎಲ್ಲಾ ಜಾಗದಲ್ಲೂ. ಸೊ ನನಗ್ ಭಯ ಆಗಿದ್ದೇನಂದ್ರೆ ಇವ್ರದ್ದು, ಅಂದ್ರೆ ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಆ ಜಾಗದಲ್ಲಿ ಒಬ್ರೇ ನಿಲ್ದವ್ರು. ಈಗ ರನ್ನಿಂಗ್ ಸೀಕ್ವೆನ್ಸ್ ಅಲ್ಲೆಲ್ಲ ಒಬ್ರೇ ಓಡೋರು, ಎಲ್ ಬೇಕಲ್ಲಿ ಶಾರ್ಟ್ ಇಡ್ತಾ ಇದ್ವು ನಾವು ಚೆನ್ನಾಗ್ ಕಾಣಿಸ್ಲಿ ಹೆಂಗಂತ. ಸೊ ಆ ಜಾಗದಲ್ಲೆಲ್ಲ ಈಗ ಮಾನಿಟರ್ ಮಾಡಿ ತೋರ್ಸಕ್ಕೂ ಯಾರು ಹೋಗ್ತಾ ಇರ್ಲಿಲ್ಲ ಅಂತ ಒಂದ್ ಜಾಗದಲ್ಲಿ ಓಡ್ತಾ ಇದ್ರು ಇವರು. ಸೊ ತುಂಬಾ ಧೈರ್ಯವಂತೆ ಅಂತ ಹೇಳ್ಬೋದು. ನೈಸ್. ಸೊ ಅವ್ರಷ್ಟೇ ಅಲ್ಲ, ಪ್ರತಿಯೊಬ್ರು ಸಹ ಧೈರ್ಯವಂತರ ಅನ್ಕೋತೀನಿ. ಯಾಕಂದ್ರೆ ಇಂತ ಚಾಲೆಂಜ್ ನೀವು ಫೇಸ್ ಮಾಡಿ ಶೂಟ್ ಮಾಡಿದಿರಿ ಅಂತಂದ್ರೆ. ಕಾಡೊಳಗೆ 100 ದಿನ ಇದ್ರಿ ಸರ್ ನೀವು. ಸೊ ಸೆಂಚುರಿ ಬಾರಿಸಿ ಬಂದ್ರಿ. ಅದೇ ರೀತಿ ಸಿನಿಮಾನು ಸೆಂಚುರಿ ಆಗ್ಲಿ ಅನ್ಕೋತೀನಿ. ಸರ್, ನೀವು ಟೈಮ್ ಲೂಪ್ ಬಗ್ಗೆನೂ ತಿಳಿಸ್ಕೊಟ್ಟಿರಿ. ಸೊ ಆ ಟೈಮ್ ಲೂಪ್ ಬಗ್ಗೆ ನೀವು ಹೇಳ್ತಾ ಹೋದಂಗ ಟ್ರೇಲರ್ ಒಳಗ ಒಂದು ಕಾಬ್ ವೆಬ್ ಒಂದು ಚಿತ್ರ ಬರುತ್ತೆ. ಅಂದ್ರ ಲೂಪ್ ಒಳಗಿರುವಂತಹ ವಿಷಯನ ನೀವು ಕಾಬ್ ವೆಬ್ ಮೂಲಕ ಏನೋ ತೋರ್ಸಿರಿ ಅಂತ ನಾವು ಸಾಂಕೇತಿಕವಾಗಿ ತೋರ್ಸಿದ್ರಿ ಅದನ್ನ. ಸೊ ಈ ಟೈಮ್ ಲೂಪ್ ಅನ್ನೋದು ಬರೀ ಸಂಗೀತ ಮೇಡಮ್ ಅವ್ರಿಗೆ ಆಯ್ತು, ಅರ್ಥ ಅವ್ರಿಗಿಲ್ಲ ಅಂತ. ಯಾಕಂತಂದ್ರ ಸಂಗೀತ ಮೇಡಮ್ ಬಹಳ ಸ್ಟ್ರೆಸ್ಡ್ ಅದಾರ. ಸೊ ಅರ್ಥ ಅವ್ರಿಗಿಲ್ವಾ ಟೈಮ್ ಲೂಪ್? ಇದೆ ಮೇಡಮ್, ಅದಕ್ಕೆ ಸಿನಿಮಾನೇ ನೋಡ್ಬೇಕು. ಸಿನಿಮಾ ಡೆಫಿನೆಟ್ಲಿ. ಆದ್ರೆ ಬ್ರೀಫ್ ಆಗಿ ನಾನ್ ಮೇಲಿಂದ ನೋಡಿದಾಗ ನನಗೆ ಆ ರೀತಿ ಅನ್ನಿಸ್ತಾ ಇರ್ಬೋದು, ಅಥವಾ ಇವ್ರ ಏನಾದ್ರು ಗೇಮ್ ಆಡಿಸ್ತಾ ಇರ್ತಾರೇನೋ, ಈ ತರದ ಒಂದ್ ಪ್ರಶ್ನೆಗಳು ಅದಾವ. ಸೊ ಬಹಳಷ್ಟೇ ಎಲಿಮೆಂಟ್ಸ್ ಇಟ್ಟಿರಿ ನೀವು ಶಾರ್ಟ್, ಅಂದ್ರ ಎಲ್ಲರಿಗೂ ಥಿಂಕ್ ಮಾಡಕ್ ಒಂದ್ ಅವಕಾಶ ಕೊಟ್ಟಿದಿರಿ. ಇಂತ ಒಂದು ಸಮಯದೊಳಗ ಈ ಎಲ್ಲಾ ಅಂದ್ರ ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾಗಳು ಬಂದಾವ. ಅದ್ರೊಳಗ ಟೈಮ್ ಟ್ರಾವೆಲ್ ಒಳಗ ಈ ರೀತಿ ಟೈಮ್ ಲೂಪ್ ಏನು ಜಾನ್ರಾ ಏನ್ ಇಟ್ಕೊಂಡ್ ಟೈಮ್ ಲೂಪ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರಲ್ಲ, ದಿಸ್ ಇಸ್ ವೆರಿ ಅಪ್ರಿಶಿಯೇಬಲ್. ಫಸ್ಟ್ ಆಫ್ ಆಲ್ ಇದು ಟೈಮ್ ಲೂಪು ಅಲ್ಲ, ಇದು ಟೀಸರ್ ಅಲ್ಲಿ ಹೇಳಿದೀವಿ ನೋಡಿ, ಟೈಮ್ ಟು ಲೂಪು ಅಲ್ಲ, ಇದು ಹೊಸ ಕಾನ್ಸೆಪ್ಟೇ ಇದು ನಿಮ್ಗೆ ಆಕ್ಚುಲಿ. ಸೊ ಕಾಡಲ್ಲಿ ನಾವು ಈಗ 100 ದಿನ ಶೂಟ್ ಮಾಡಿದೀವಿ ಅಂದ್ರೆ ಅದ್ರಲ್ಲಿ
ಆ ಕಾನ್ಸೆಪ್ಟೇ ಮೇನ್, ಕಾಡೇ ಒಂದ್ ಮೇನ್ ಕ್ಯಾರೆಕ್ಟರ್ ಅಂತಾನೆ ನಾವು ಅದ್ರ ಕನ್ವೆ correct. ಮಾಡಕ್ ಹೋಗಿದೀವಿ. ಹ್ಮ್. ನಾವೆಲ್ಲ ಅಷ್ಟೇ ಅದ್ರ ಪಾತ್ರಧಾರಿಗಳಷ್ಟೇ, ಅಷ್ಟೇ. ಕಾಡೇ ಮೇನ್ ಕ್ಯಾರೆಕ್ಟರ್ ತೋರಿಸಿದೆ. ಸೊ ನಿಮ್ಗೊಂದು ಎಲ್ಲಾ ವಿಷಯದಲ್ಲೂ ನೆಗೆಟಿವ್ ಪಾಸಿಟಿವ್ ಅನ್ನೋದು ಇರುತ್ತೆ. ಸೊ ಫಾರೆಸ್ಟ್ ಅಲ್ಲೂ ಅಷ್ಟೇ, ಎಷ್ಟು ಮಿಸ್ಟ್ರಿ ಇದೆಯೋ ಅಷ್ಟೇ ಬ್ಯೂಟಿಫುಲ್ ವಿಷಯಗಳು ಇದೆ. ಸೊ ಆ ಮಿಸ್ಟ್ರಿ ಎಲಿಮೆಂಟ್ ಅನ್ನ ತೋರ್ಸೋಣ ಅಂತ ನಾವು ಹೋಗಿದೀವಿ. ಈ ರೀತಿ ನಿಮ್ಗೆ ಕಾಡ್ ನಿಮ್ಗೆ ಮುಂಚೆನೂ ಸಿಗುತ್ತೆ. ಈಗ ಮತಿಗೆಟ್ಟೆ ಶೋಲೆ ಅಂತ ಕೊಡೈಕೆನಾಲ್ ಅಲ್ಲಿ ಒಂದು ಫಾರೆಸ್ಟ್ ಇದೆ ನಿಮ್ಗೆ. ಸೊ ಅದು ಈಗ್ಲೂ ಇದೆ. ಸೊ ಅಲ್ಲಿ ಏನು ಅಂದ್ರೆ ಯಾರೇ ಒಳಗ್ ಹೋದ್ರು ಈಚೆ ಬರಕ್ ಆಗಲ್ಲ, ಅವ್ರಿಗೆ ಇಲ್ಯೂಷನ್ ಆಗುತ್ತೆ, ಭ್ರಮೆ ಆಗುತ್ತೆ, ಅವ್ರಿಗೆ ಮರ್ತೋಗುತ್ತೆ, ಅವ್ರು ಹೋಗಿರೋ ದಾರಿ ಮರ್ತೋಗುತ್ತೆ. ಸೊ ಈ ರೀತಿ ತುಂಬಾ ಈ ನಿಗೂಢ ವಿಷಯಗಳಿದೆ ಆ ಕಾಡಲ್ಲಿ. ಸೊ ಅದೇ ರೀತಿ ಒಂದು ಕಾಡು ನಮ್ದು. ಸೊ ಅದ್ರ ಒಳಗಡೆ ನೀವು ಹೋದ್ರೆ ನಿಮ್ಗೆ ಇಲ್ಯೂಷನ್ ಆದ್ರೆ ನೀವು ನಿಮ್ಮನ್ನೇ ನೋಡಿದ್ರೆ ನಿಮ್ಗೆ ಹೇಗ್ ಫೀಲ್ ಆಗುತ್ತೆ, ಅದು Correct. ಸಿನಿಮಾ. ವೆರಿ ನೈಸ್. ಅದಕ್ಕೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇದೆ. ನಿಮ್ ತಲೆ ಒಳಗಡೆನೆ ನಡೀತಾ ಇರುತ್ತೆ ಕತೆ. ಹೌದು ಹೌದು. ಅಂಡ್ ಆ ಸ್ಟ್ರೆಸ್ಫುಲ್ ಅಂತ ಹೇಳಿದ್ರಲ್ಲ, ನನ್ ಕ್ಯಾರೆಕ್ಟರ್ ಹೆಸರು ಮೀರಾ. ಸೊ ಮೀರಾದ್ ಲೈಫ್ ಅಲ್ಲಿ ಸ್ಟ್ರೆಸ್ಫುಲ್ ಅಂದ್ರೆ ಇವ್ರಿಗಿಲ್ಲ ಅಂದ್ರೆ ಐ ಥಿಂಕ್ ನಮ್ ಲೈಫ್ ಅಲ್ಲಿ ಏನ್ ಸಿಚುವೇಶನ್ ಬರುತ್ತೆ, ಒಬ್ಬೊಬ್ರು ಒಂದೊಂದ್ ತರ ರಿಯಾಕ್ಟ್ ಮಾಡ್ತೀವಿ. ನಾನ್ ಒಬ್ರು ಸ್ಟ್ರೆಸ್ಫುಲ್ ಆಗಿ ರಿಯಾಕ್ಟ್ ಮಾಡ್ಬೋದು, ಒಬ್ರು ಆರಾಮಾಗಿ ರಿಯಾಕ್ಟ್ ಮಾಡ್ಬೋದು, ಅದೇ ಸಿಚುವೇಶನ್ ಇರ್ಬೋದು. ಸೊ ಆ ತರನು ಹೇಳ್ಬೋದು. ಇವ್ರು ರಿಯಲ್ ಲೈಫ್ ಅಲ್ಲೂ ಅದೇ ತರ ತುಂಬಾ ಚಿಲ್ ಪರ್ಸನ್. ಐ ಥಿಂಕ್ ಇವ್ರ ಕ್ಯಾರೆಕ್ಟರ್ ಡಿಫ್ರೆಂಟ್ ಇದ್ರು, ಬಟ್ ಆ ಒಂದ್ ಎಲಿಮೆಂಟ್ ಐ ಥಿಂಕ್ ದೇರ್ ಇಸ್ ಅ ಸಿಮಿಲಾರಿಟಿ ಅಲ್ವಾ? ಎಸ್ ಎಸ್. ಸರ್, ಈ ಪ್ರಶ್ನೆ ನಿಮ್ಮಿಬ್ಬರಿಗೂನು, ಯಾಕಂತಂದ್ರೆ ನೀವಿಬ್ರು ಈ ಸಿನಿಮಾದೊಳಗೆ ನಟನೆ ಮಾಡಿದ್ರಿ. ನಿಮ್ಮಿಬ್ಬರಿಗೂ ಈ ಪ್ರಶ್ನೆ ಏನಂತಂದ್ರ, ನಿಮ್ಮ ಪಾತ್ರದ ಬರವಣಿಗೆ ನಿಮ್ಮನ್ನ ಈ ಸಿನಿಮಾ ಕಡೆ ಸೆಳೀತಾ, ಅಥವಾ ಆಸ್ ಅ ಹೋಲ್ ಸಿನಿಮಾ ನಿಮಗ ಈ ಒಂದು ಪಾತ್ರ ಮಾಡಕ್ಕೆ ನೀವು ಬಂದ್ರ ಅಂತ? ಈಗ ಒಂದು ಕತೆ ಅಂತ ಬಂದ್ರೆ ನಮ್ಗೆ ಪೂರ್ತಿ ಇಷ್ಟ ಆಗಿಲ್ಲ ಅಂದ್ರೆ ನೀವು ಅದ್ರೊಳಗೆ ಇನ್ವಾಲ್ವ್ ಆಗಕ್ಕಾಗಲ್ಲ. ಸೊ ಅವ್ರು ಪೂರ್ತಿ ಕತೆ ನರೇಟ್ ಮಾಡಿದಾಗ ನಾವು ಅದ್ರ ಒಳಗಡೆ ಇದ್ದೇ ನಾವು ಅದನ್ನ ಕೇಳ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೇಳಿದಾಗ ನಮ್ಗದು ಇಷ್ಟ ಆದ್ರೆ ಮಾತ್ರ ನಾವು ಅದ್ರೊಳಗೆ ಹೋಗ್ಬೇಕಾಗುತ್ತೆ. ಸೊ ನನ್ಗೆ ಈ ಕತೆ ಪೂರ್ತಿ ಇಷ್ಟ ಆಗೇ ಇದ್ರ ಒಳಗಡೆ ಬಂದಿದ್ದು. ಸೊ ಬೇರೆ ಜಾನರ್, ಅದಕ್ಕಿಂತ ಹೆಚ್ಚಾಗಿ ನನಗೊಂದು ಏನಪ್ಪಾ ಲೇಯರ್ಸ್ ಆಫ್ ಎಮೋಷನ್ಸ್ ಸಿಗುತ್ತೆ ಇದರಲ್ಲಿ ನೀವು ಪರ್ಫಾರ್ಮ್ ಮಾಡಕ್ಕೆ. ಸೊ ಅದು ತುಂಬಾ ನಮಗೊಂಥರ ಚಾಲೆಂಜಿಂಗು, ಮತ್ತೆ ನಮಗೊಂದು ಏನಂತ ತುಂಬಾ ಕಲಿಯಕ್ ಸಿಗುತ್ತೆ. ಸೊ ಈ ಕತೆ ತುಂಬಾ ಕಲ್ತಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ನಾನು. ನೈಸ್. ಸಂಗೀತ ಮೇಡಮ್. ಅಂಡ್ ನನಗೆ ಇವ್ರ ಕತೆ ಎಕ್ಸ್ಪ್ಲೇನ್ ಮಾಡಿದ್ರು, ನರೇಟ್ ಮಾಡಿದ್ರು, ತುಂಬಾ ಚೆನ್ನಾಗ್ ಅನ್ಸ್ತು. ಅಂಡ್ ಆ ಕಥೆಯಲ್ಲಿ ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಆ ತರ ಎಷ್ಟೊಂದು ಲೇಯರ್ಸ್ ಇದೆ, ಅದನ್ನ ಎಷ್ಟು ಚೆನ್ನಾಗಿ ಅಂದ್ರೆ ಕಾನ್ಫಿಡೆನ್ಸ್ ಇಂದ ಕರೆಕ್ಟ್ ಆಗಿ ಎಲ್ಲ ಜೋಡಿಸಿ ಹೇಳಿದ್ದಾರೆ. ಸೊ ಅಲ್ಲೇ ನಂಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅಂಡ್ ಅಫ್ಕೋರ್ಸ್ ಆ ಕತೆ ಅಷ್ಟು ಚೆನ್ನಾಗಿದೆ. ಇದು ಪೂರ್ತಿ ಇದ್ರದ್ದೇನಂತಾರೆ, ಇದ್ರ ಕತೆನೇ ಇದ್ರ ಕ್ವೀನ್ ಅಂತ ಹೇಳ್ಬೋದು. ಸೊ ಹಂಗಿದೆ. ಸೊ ನಾನು ಒಪ್ಕೊಂಡೆ. ಬಟ್ ಮೊದ್ಲೆಲ್ಲ ಕೆಲವೊಂದು ಎಕ್ಸ್ಪೀರಿಯನ್ಸ್ ಹೇಗಾಗಿದೆ ಅಂದ್ರೆ, ಕತೆ ಕೇಳುವಾಗೇನೋ ಚೆನ್ನಾಗಿರುತ್ತೆ, ಬಟ್ ಎಕ್ಸಿಕ್ಯೂಷನ್ ಇನ್ನೇನೋ ಆಗಿರುತ್ತೆ. ಆ ತರದ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇದ್ ಹೇಗೆ ಅಂದ್ರೆ, ಡೇ ಒನ್ ಇಂದಾನೆ ಯಾವ ತರ ಅದ್ರದ್ದು ಪ್ಯಾಷನ್ ಕಾಣಿಸ್ತಲ್ಲ, ಸಮರ್ಥ ಅವ್ರದ್ದಾಗ್ಬೋದು, ಇವ್ರ ಅರ್ಥ ಅವ್ರದ್ದಾಗ್ಬೋದು, ಅಥವಾ ನಮ್ ಕ್ಯಾಮರಾಮೇನು, ಎಡಿಟರು, ಎಲ್ರು ಹೇಗ್ ಮಾಡ್ತಿದಾರಲ್ಲ, ಅವಾಗ್ಲೇ ಡೇ ಒನ್ ಅಲ್ಲೇ ಗೊತ್ತಾಗ್ಬಿಡ್ತು ಇದು ಯಾವ ತರ ಅಂದ್ರೆ ಈ ಪ್ರಾಡಕ್ಟ್ ಹೆಂಗ್ ಬರ್ಬಹುದು ಅಂತ. ಅಂಡ್ ಅಫ್ಕೋರ್ಸ್ ಆಮೇಲೆ ಅದು ಜನರಿಗೆ ಬಿಟ್ಟಿದ್ದು, ಬಟ್ ನಮಗ ಆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅಂಡ್ ನನ್ಗೆ ಈ ಕತೆ ಮೇಲಂತೂ ನಂಬಿಕೆ ಇತ್ತು, ಆಮೇಲೆ ಟೀಮ್ ಮೇಲೂ ನಂಬಿಕೆ ಬಂದ್ಬಿಡ್ತು. ಬಿಕಾಸ್ ನಾನು ಇವ್ರ ಜೊತೆ ಕೆಲಸ ಮಾಡಿರ್ಲಿಲ್ಲ, ಬಟ್ ಅವಾಗ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಅವಾಗ ನಂಗೆ ಇನ್ನೂ ಎಕ್ಸೈಟ್ಮೆಂಟ್ ಬಂತು, ಓಕೆ ನಾನು ಅದೇ ತರ ಪ್ಯಾಷನ್ ಕೊಡ್ಬೇಕು ಅಂಡ್ ಕೆಲಸ ಮಾಡ್ಬೇಕು ಅಂತ. ಆ ತರ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಎಸ್. ಸೊ ಇದಕ್ಕ ನೀವ್ ಹೇಳಿರೋ ಉತ್ತರಗಳಿಗೆ ರಿಫ್ಲೆಕ್ಷನ್ ಆಗಿ ಹೇಳೋದಾದ್ರ, ಸೊ 3 ವರ್ಷದ ಹಿಂದ ಬಂದಿರುವಂತ ಟೀಸರ್ಗೆ ಇವತ್ತಿನ ಮಟ್ಟ ಕಮೆಂಟ್ಸ್ ಬರ್ತಿರ್ತಾವ, ಯಾವಾಗ ರಿಲೀಸ್ ಮಾಡ್ತೀರಿ, ಯಾವಾಗ ರಿಲೀಸ್ ಮಾಡ್ತೀರಿ ಅಂತ. ಅಂಡ್ ಅವಾಗನ ಬಹಳ ಜನ ನಿಮ್ಮ ಟೀಸರ್ ನ ರಿವ್ಯೂ ಮಾಡಿದ್ರು, ಇಂತ ಒಂದು ಸಿನಿಮಾ ಬರ್ಬೇಕು, ನಾವು ನೋಡ್ಬೇಕು ಅಂತಂದ. ಸೊ ಇಷ್ಟು ಜನ ಆಂಟಿಸಿಪೇಟ್ ಮಾಡಿರುವಂತ ಸಿನಿಮಾ, ಈ ಟ್ರೇಲರ್ ನೀವು ಏನ್ ರಿಲೀಸ್ ಮಾಡತ್ತೀರಿ ಈಗ ವೆರಿ ಶಾರ್ಟ್ಲಿ, ಈ ಟ್ರೇಲರ್ಗೆ ಯಾವ ರೀತಿ ನೀವು ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡತ್ತೀರಿ? ಸೊ ಆ ಟ್ರೇಲರ್ಗೆ ಇವತ್ ಅಂದ್ರೆ ನಾನ್ ಒಂದ್ಸತಿ ನೋಡ್ದೆ, ತುಂಬಾ ದಿನ ಆದ್ಮೇಲೆ ಹೊಸ ಟ್ರೇಲರ್ ನೋಡ್ದೆ, ನನಗ್ ಗೂಸ್ ಬಂಪ್ಸ್ ಬಂದ್ಬಿಡ್ತು ಒಂದೇ ಸಲ. ಸೊ ಐ ಡೋಂಟ್ ನೋ ಆಡಿಯನ್ಸ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಅಂಡ್ ಹಳೆ ಟ್ರೇಲರ್ಗೆ ನೀವ್ ಹೇಳ್ದಂಗೆ ಈಗ್ಲೂ ಕಾಮೆಂಟ್ಸ್ ಬರ್ತಾ ಇದೆ. ಐ ಥಿಂಕ್ ಲಾಸ್ಟ್ ಮಂತ್ ಕಾಮೆಂಟ್ ಇದೆ, ಯಾವಾಗ ರಿಲೀಸ್ ಮಾಡ್ತೀರಾ ಈ ಮೂವಿ, ಪ್ರಮೋಷನ್ ಚೆನ್ನಾಗಿ ಮಾಡಿ ಅಂತ. ಅಂಡ್ ಅದ್ರಲ್ಲಿ ಒಂದ್ ಕಾಮೆಂಟ್ಸ್ ಇತ್ತು. ಅಂಡ್ ನಾನು ಐ ಥಿಂಕ್ ಐ ಕ್ಯಾನ್ ಕಂಪ್ಲೀಟ್ಲಿ ಅಗ್ರಿ ವಿತ್ ಇಟ್. ಏನಂದ್ರೆ ಯಾರು ಹೇಳಿದ್ರು, ಕನ್ನಡ ಇಂಡಸ್ಟ್ರಿ ಕ್ರಿಸ್ಟೋಫರ್ ನೋಲನ್ ಅಂತ. ಸೊ ಖಂಡಿತ ನಂಗೆ ಅವ್ರ ಜೊತೆ ಕೆಲಸ ಮಾಡಿದಾಗ ಅನ್ಸ್ಬಿಡ್ತು ಹಾಗೆ. ವೆರಿ ನೈಸ್. ಸೊ ನೀವ್ ಹೇಳಿರೋ ಪ್ರಕಾರನು ನೋಡಿದ್ರೆ ನಿರ್ದೇಶಕರ ಮೊದಲನೇ ಸಿನಿಮಾ ಇದು. ಸೊ ಮೊದಲನೇ ಸಿನಿಮಾದೊಳಗ ಅವ್ರು ಪೂರ್ತಿ ಸಿನಿಮಾ ತೋರ್ಸಾತಾರ. ಅಂದ್ರೆ ಅವರ ತಲೆಯಲ್ಲಿರುವಂತಹ ವಿಚಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ತೋರ್ಸಾಕ ಪ್ರಯತ್ನ ಮಾಡಿದಾರ. ಈ ದಿಶೆ ಒಳಗೆ ಸರ್ ನಾನ್ ನಿಮ್ಗೆ ಕೇಳೋದಾದ್ರ, ಇಷ್ಟು ಸೈನ್ಸ್ ಮುಂದುವರೆದೈತೆ ಸರ್ ನಮ್ಮ ಪ್ರಪಂಚದೊಳಗಡೆ.
ಇಷ್ಟು ಸೈನ್ಸ್ ಮುಂದ್ ಒರೆದ್ರೂ ಸಹ ನಾವು ಭಾರತೀಯರಾಗಿ ಯಾವಾಗ್ಲೂ ಆಧ್ಯಾತ್ಮವನ್ನ ಬಿಲೀವ್ ಮಾಡ್ತೀವಿ. ಇದನ್ನ ನೀವ್ರು ಯಾಕೆ ಹೇಳಿಲ್ಲ ಅಂತ ನಾ ಹಿಂಗ ಅನ್ಕೊಳ್ಳೋದ್ರೊಳಗನ ನೀವ್ ಅದನ್ನ ಆಲ್ರೆಡಿ ಸ್ಪಿರಿಚುವಲ್ ಥಿಂಗ್ ಹ್ಮ್. ಬಗ್ಗೆ ಹೇಳಿದ್ರಿ ಹಿಂಗ. ಸೊ ಈ ತರದ ಸೆನ್ಸಿಟಿವ್ ವಿಷಯಗಳನ್ನ ಸೈನ್ಸ್ ಜೊತೆ ರಿಲೇಟ್ ಮಾಡೋದು ಬಹಳ ಅಂದ್ರ ಒಂಥರ ಧೈರ್ಯನೂ ಬೇಕು, ಮತ್ತೆ ಅದಕ್ಕೆ ಬರವಣಿಗೆನೂ ಅಷ್ಟೇ ನೀವು ಇದನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಸ್ಪಿರಿಚುಯಾಲಿಟಿನ ಸೈನ್ಸ್ ಜೊತೆ ಸೇರಿಸ್ಬೇಕು ಅನ್ನುವಂಥದ್ದು ನಿಮ್ ತಲೆಯಲ್ಲಿ ಹೆಂಗ್ ಬಂತು ಸರ್? ಇಲ್ಲ, ಕತೆ ಅಂದ್ರೆ ಈಗ ಒಂದು ಕೆಟ್ಟದ್ದು ಅಂದ್ಮೇಲೆ ಒಂದು ಒಳ್ಳೇದು ಇದ್ದೇ ಇರುತ್ತಲ್ಲ. ಸೊ ಆ ಒಂದು ಇದ್ಮೇಲೆ ಬೇಸ್ ಮಾಡ್ಬೇಕು. ಕತೆ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದೊಂದು. ಸೈನ್ಸ್ ಇರ್ಬೇಕು, ಆಧ್ಯಾತ್ಮನೂ ಇರ್ಬೇಕು ಅಂತ. ಎಸ್, ವೆರಿ ನೈಸ್ ಸರ್. ಈ ತರದ ಸಿನಿಮಾಗಳೊಳಗ ಮ್ಯೂಸಿಕ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾರರ್ ಹ್ಮ್. ಸಿನಿಮಾಗಳೊಳಗ ಯಾಕಂತಂದ್ರೆ ಥಿಯೇಟರ್ ಒಳಗ್ ಕುಂತಾಗ ಜನರನ್ನ ಇನ್ವೆಸ್ಟೆಡ್ ಆಗಿ ಮಾಡೋದೇ ಮ್ಯೂಸಿಕ್ ಇಂಥ ಒಂದು ಸಿನಿಮಾಗಳೊಳಗ. ಅದೊಂದ್ ಆಗ್ತೈತಿ, ಮುಂದೆ ಏನಾಗ್ತೈತಿ, ಆ ಸಂಗೀತದ ಜೊತೆ ನಮ್ ಹೃದಯ ಬಡಿತನೂ ಅದ್ರ ಜೊತೆ ತಾಳ ಹಾಕ್ತಿರ್ತೈತಿ. ಸೊ ಈ ಸಿನಿಮಾ ಒಳಗ ಹಾಡುಗಳನ್ನ ಇಟ್ಟಿದ್ರೆ ಯಾವ ತರ ನೀವು ಹಾಡುಗಳನ್ನ ಮಾಡಾಕ್ತೀರಿ ಅಂತ? ಇಲ್ಲ ಮೇಡಮ್, ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ. ಪ್ರಮೋಷನ್ ಸಾಂಗ್ಸ್ ಅಂತ ಒಂದು ಮಾಡಿದೀವಿ. Okay. ಸಿನಿಮಾದಲ್ಲಿ ಯಾವುದೇ ರೀತಿ ಸಾಂಗ್ಸ್ ಇಲ್ಲ. ಇದೊಂದು ಹ್ಮ್. ಬೇರೆ ಜಾನರ್ ಸಿನಿಮಾನೇ ಆಗಿರೋದ್ರಿಂದ ಹ್ಮ್. ಸಿನಿಮಾದಲ್ಲಿ ಸಾಂಗ್ ಅವಶ್ಯಕತೆನೇ ಇಲ್ಲ ನಮ್ಗೆ. ಓಕೆ, ಅಂದ್ರೆ BGMs ಎಲ್ಲ ವರ್ಕ್ ಮಾಡಿದ್ರೆ ಸರ್? BGM ತುಂಬಾ ಚೆನ್ನಾಗಿ ಬಂದಿದೆ ಅದು. ಸೊ ಇಡೀ ಸಿನಿಮಾನ ಟೇಕಪ್ ಮಾಡ್ಕೊಂಡು ಹೋಗೋದೇ ಮ್ಯೂಸಿಕ್. ಈಗೇನ್ ನೀವು ಒಂದು ಟ್ರೈಲರ್ ವಿಜುವಲ್ಸ್ ನೋಡಿದ್ರು, ಆ ವಿಜುವಲ್ಸ್ ನ ಕರ್ಕೊಂಡು ಹೋಗೋದೇ ಮ್ಯೂಸಿಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಎಲ್ಲ. ಎಸ್ ಸರ್, ನಾವು ಅದನ್ನ ಬಿಲೀವ್ ಮಾಡ್ತೀವಿ. ಅಂಡ್ ಥಿಯೇಟರ್ ಅಲ್ಲೇ ನೋಡ್ಬೇಕು Yes, ನೀವು ಅದನ್ನ ಹೌದು, ಇದ್ ಹೌದು. ಮಾಡ್ಬೇಕು ಅಂದ್ರೆ. ಸೊ BGM ಅನ್ನ ಥಿಯೇಟರ್ ಒಳಗ್ BGM ಕೊಡುವಂತಹ ಒಂದು ಗೂಸ್ ಬಂಪ್ಸ್ ಏನೈತಿ, ಹ್ಮ್. ಅದು ನಾವು ಟಿವಿ ಒಳಗ ಅಥವಾ ಮೊಬೈಲ್ ನಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಹ್ಮ್. ಸೊ ಅದಕ್ಕೋಸ್ಕರ ನಾವು ಕಾಯಕತ್ತೀವ್ರಿ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ. ಹ್ಮ್. ಸೊ ಸಿನಿಮಾನ ಯಾವಾಗ ರಿಲೀಸ್ ಮಾಡ್ಬೇಕು ಅನ್ಕೊಂಡಿರಿ ಸರ್? ಆದಷ್ಟು ಬೇಗ, ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ. ಎಸ್ ಸರ್. ನೀವು ನಟನೆ ಮಾಡಿರುವಂತಹ ಮೊದಲನೇ ಸಿನಿಮಾ ಅಂತ ನಾನು ಅನ್ಕೋತೀನಿ. ಹೌದು. ಸೊ ಇಲ್ಲಿ ಇರುವಂತಹ ಪ್ರತಿಯೊಬ್ಬರು ಸಹ ಬಿಗಿನರ್ಸ್ ಅನ್ನೋದಕ್ಕಿಂತ ಫಸ್ಟ್ ಟೈಮ್ ಸಿನಿಮಾದೊಳಗ್ ಮಾಡಾಕತ್ತಾರ ಅಂತ ಅನ್ಕೋತೀನಿ. ಆ, ಇಷ್ಟು ಒಂದ್ ಏನಾಗತ್ತ ಅಂತಂದ್ರೆ ಈ ಜಾನ್ರಾ ಚೂಸ್ ಮಾಡಿ ಫಸ್ಟ್ ಟೈಮ್ ಹೊಸ ನಿರ್ದೇಶಕರು, ಹೊಸ ನಾಯಕ ನಾಯಕಿಯರು, ಹೊಸ ಟೀಮ್ ಅನ್ನ ತಗೊಂಡ್ ಹೋದಾಗ ಒಂದು ಏನಂತಂದ್ರೆ ಧೈರ್ಯ ಬೇಕು, ಮತ್ತ ಕಾನ್ಫಿಡೆನ್ಸ್ ಅನ್ನೋದು ಬಹಳ ಬೇಕು. ಈ ವಿಷಯದೊಳಗ ನಿಮ್ಮನ್ನ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಈಗ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ಒಂದು ವರ್ಕ್‌ಶಾಪ್ ಅನ್ನೋದನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದ್ರೆ ಈಗ ನೀವು ಅಡುಗೆ ಮಾಡ್ಬೇಕು ಅಂದ್ರೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ತಗೊಂಡೇ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ಹಾಗೆ ನಾವು ಅಷ್ಟೇ, ಈಗ ಒಂದು ಕ್ಯಾರೆಕ್ಟರ್ ಅಂತ ಅಂದ್ರೆ ಅದ್ರ ಒಳಗಡೆ ಏನೇನ್ ಬೇಕು, ಅದಕ್ಕೆ ಏನೇನ್ ಬೇಕು ಅನ್ನೋದನ್ನ ನೀಟಾಗಿ ಅಂದ್ರೆ ಒಂದು 2 ಮಂತ್ಸ್ ಬರೀ ವರ್ಕ್‌ಶಾಪೇ ಮಾಡಿದೀವಿ ನಾವು. ಅಂದ್ರೆ ಕ್ಯಾರೆಕ್ಟರ್ ಹೇಗಿರ್ಬೇಕು, ಒಬ್ಬ ಕಾಡಲ್ಲಿ ಈ ರೀತಿ ಕ್ಯಾರೆಕ್ಟರ್ ಇದ್ರೆ ಅವ್ನು ಹೇಗಿರ್ತಾನೆ, ಈಗ ಇವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ. ಸೊ ಎಲ್ಲಾನು ವರ್ಕ್‌ಶಾಪ್ ಮಾಡಿ ಪೂರ್ತಿ ರೆಡಿಯಾಗಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಸಿನಿಮಾ ಇದು. 2 ಮಂತ್ ಆದ್ಮೇಲೆ ಆಮೇಲೆ ಶೂಟಿಂಗ್ ಅಲ್ಲೂ ಮಾಡಿದ್ರು ವರ್ಕ್ಶಾಪ್. ಅಂದ್ರೆ ರಿಹರ್ಸಲ್ ಕೂಡ ಮಾಡಿದ್ರ ಸರ್? ಈ ಸೀನ್ ಹಿಂಗ ಬರ್ಬೇಕು, ಹಿಂಗ ಮಾಡ್ಬೇಕು ಅಂತಂದು? ರಿಹರ್ಸಲ್ ಮಾಡಿದ್ವಿ ನಾವು. ಆಕ್ಚುಲಿ ಎಲ್ಲಾ ರೀತಿನೂ ಪ್ರಿಪೇರ್ ಆಗಿ ಮಾಡಿದ್ವಿ. ಯಾಕಂದ್ರೆ ಕಾರ್ಡ್ ಅಂದ್ರೆ ನಾವು ರೀಟೇಕ್ ಮಾಡಕ್ಕಾಗಲ್ಲ. ಬರೀ ಅರೌಂಡ್ ಏನ್ ಅನ್ಸುತ್ತೆ ನಿಮ್ಗೆ 2 ಗಂಟೆ ಗಂಟ ಅಷ್ಟೇ ಶೂಟ್ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಕತ್ಲೆ ಆಗ್ಬಿಡ್ತಿತ್ತು ನಿಮ್ಗೆ. ಲೈಟೇ ಬೀಳ್ತಿರ್ಲಿಲ್ಲ ಸಂದು. ಸೊ ಅದ್ರ ಒಳಗಡೆನೆ ಮಾರ್ನಿಂಗ್ ಇಂದ ಮಧ್ಯಾಹ್ನದ ಒಳಗಡೆನೆ ಶೂಟ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಸೊ ಆದಷ್ಟು ಪ್ರಿಪೇರ್ ಆಗಿ ಮಾಡುವಂತದ್ದೇ. ಆದ್ರೂ ನಾವು 100 ದಿನ ತಗೊಂಡಿದ್ವಿ. ಸರಿ, 100 ದಿನದೊಳಗ ವರುಣನ ಸಹಕಾರ ಹೆಂಗಿತ್ತು ಸರ್ ನಿಮ್ಗೆ? ಇಲ್ಲ, ಸಖತ್ ಸಪೋರ್ಟ್ ಮಾಡಿದ್ದಾರೆ. ಸಖತ್ ಲಾಸ್ಟ್ ಅಲ್ಲೂ ನಾವು ಇಲ್ಲ ಒಂದಿನಾನು ಬರ್ಲಿಲ್ಲ ಅನ್ಸುತ್ತೆ ಅಲ್ಲ ಸರ್? ವರುಣ್ ಯಾರು ಸರ್? ಸ್ಟಾರ್ಟಿಂಗ್ ವರುಣ್ ಯಾರು ಸರ್? ಮಳೆ ಅಲ್ಲ ಮಳೆ ತಾನೆ ನೀವು ಹೌದು, ಕೇಳ್ತಾ ಹೌದು. ಅದನ್ನೇ ಕೇಳ್ತಾ ನೀವ್ ಇರೋದು. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಯಾರೋ ಒಬ್ರು ಇಲ್ಲ, ಅವರು ಮೇನ್ ಕ್ಯಾರೆಕ್ಟರ್ ಈ ಕಾಡು ಹೆಂಗೆ ಹೌದು, ವರುಣ, ಹೌದು. ಕಾಡು ಮಳೆ ಎರಡು ಅಂತ. So ಅದೇ ಎಲ್ಲ ಕತೆ ಹೇಳ್ಬಿಡಿಲ್ಲ. ಐ ಥಿಂಕ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಳೆ ಬಂದಿತ್ತೇನೋ. ಐ ಥಿಂಕ್ ವೆರಿ ಬಿಗಿನಿಂಗ್. ಹೌದಾ? ಆಮೇಲೆ ಹೌದೌದು. ಅಲ್ವಾ ಸ್ವಲ್ಪ ತುಂಬಾ ಬಂದು ನಮ್ದು ನಾನೇ ಸ್ಟಾಪ್ ಇರ್ಲಿಲ್ವಾ ಆಗಿತ್ತೆ. ಅಂತ. ನೀನಿರ್ಲಿಲ್ಲ. ಬಟ್ ಸ್ಟಾರ್ಟಿಂಗ್ ಒಳಗ್ ಬಂದಿದ್ರ ಆಶೀರ್ವಾದ ಮಾಡಾಕ ಬಂದಿರ್ತೈತೆ ಅನ್ಕೋತೀನಿ ಮಳೆ. ಹೌದು, ಬಟ್ ಇಲ್ಲ, ಸ್ವಲ್ಪ ಒಂದು ಆಫ್ಟರ್ ಎಫೆಕ್ಟ್ಸ್ ಇತ್ತು. ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲೇ ಇವ್ರು ಶೂಟ್ ಮಾಡ್ಬೇಕಾದ್ರೆ ತುಂಬಾ ಮಳೆ ಇತ್ತು. Okay. ಆಮೇಲೆ ಅದೇನು ಟ್ರೈಲರ್ ನೋಡಿದ್ರೆ ನದಿ ಮಧ್ಯ ಮಲಗಿರೋ ಸೀಕ್ವೆನ್ಸ್ ಇದೆಯಲ್ಲ, ಆ ಜಾಗದಲ್ಲಿ ಶೂಟ್ ಮಾಡೋಣ ಅಂತ ಹೋದಾಗ ಮೊದಲನೇ ದಿನ ಇಲ್ಲಿವರೆಗೂ ಬರ್ತಿತ್ತು ನೀರು. ಆಮೇಲೆ ಸ್ವಲ್ಪ ಇಲ್ಲಿವರೆಗೆ ಸೊ ಬರ್ತಾ ಇತ್ತು. ಆಮೇಲೆ 15 ದಿನ 20 ದಿನ ಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ಹೋಗಿ ಶೂಟ್ ಮಾಡಿದ್ದು. ನೈಸ್. ಮತ್ತೆ ಮಳೆ ಆಫ್ಟರ್ ಎಫೆಕ್ಟ್ಸ್ ಇತ್ತು. ಸೊ ಉಂಬಳ
ಉಂಬಳ ಅಂತ ಬರುತ್ತೆ ಅಥವಾ ಹಾವು, ಸೊ ಎಲ್ಲದೂ ಒಂಥರ ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿದ್ವು ನಮ್ ಜೊತೆಗೆ. ಸೊ ನನಗ ಅನ್ಸುತ್ತೆ ನೀವು ಶಿರ್ಸಿಯವರೇ ಆಗಿರೋದ್ರಿಂದ ಯಾವ್ದೇ ಹಾವು ಯಾವ್ದೇ ಪ್ರಾಣಿಗಳು ಬಂದ್ರು ನಮ್ಮವ್ರ ಅದಾರ ಅಂತ ಹೊಳ್ಳಿ ಹೋಗ್ತಿತ್ತು ಅನ್ಕೋತೀನಿ. ನಮ್ಮಿಬ್ರ ಕತೆ ಇದು. ಅದೇ ನಾವು ಸೇರ್ಸೋರಲ್ಲ. ಇವ್ರಿಗೆ ಅಲ್ಲ, ತೊಂದ್ರೆ ಇರ್ತಿರ್ಲಿಲ್ಲ. ಅವ್ರೇ ನಿಮ್ಗೆ ಶ್ರೀರಕ್ಷೆ ಅಲ್ವಾ ಅವ್ರ ನಾವು ಸಂಗೀತ ಕಡೆಯವರು ಅಂತಿದ್ವಿ. ಇವರೆಲ್ಲ ಗಂಬೂಟ್ಸ್ ಹಾಕೊಂಡು ಓಡಾಡ್ತಿದ್ರು, ಅಂದ್ರೆ ಗಂಬೂಟ್ಸ್ ಇವ್ರದ್ದು ಹಲೀಚಿಂದ ಅದ್ ಮಾಡಕ್ಕೆ. ನನ್ಗೆ ಮೂವಿ ಕಾಸ್ಟ್ಯೂಮ್ ಅಲ್ಲಿ ಶೂಸ್ ಇದೆ, ಸೊ ಗಂಬೂಟ್ಸ್ ಹಾಕೋಂಗಿಲ್ಲ ನಾನು ಕ್ಯಾರೆಕ್ಟರ್ ಅಲ್ಲಿ. ಸೊ ಅದಕ್ಕೆ ನನಗೆ ಏನು ಇಲ್ಲ, ಸೇಫ್ಟಿ ನನ್ಗೆಲ್ಲ ಓಡಾಡ್ತಾ ಇರ್ತಿದ್ವು ನನ್ ಕಾಲ್ ಮೇಲೆ. ಬಟ್ ನಿಮಗ್ ನೀವೇ ಸೇಫ್ಟಿ ಅಷ್ಟೇ. ಈಗ ಟ್ರೈಲರ್ ನೋಡೋದ್ಮೇಲೆ ಏನ್ ಅನ್ಸುತ್ತೆ ಮೇಡಮ್? ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಡೆಫಿನೆಟ್ಲಿ ಆಕ್ಚುಲಿ ಅದೇ ಕನ್ನಡದೊಳಗ್ ಸರ್ ಈ ತರದೊಂದು ಸಿನಿಮಾ ಟ್ರೈಲರ್ ನಾನು ಫಸ್ಟ್ ಟೈಮ್ ನೋಡಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ಅದೇ ನಾನ್ ಹೇಳ್ದಂಗ ಟೈಮ್ ಟ್ರಾವೆಲ್ ಇರ್ಬೋದು ಅಥವಾ ಸೈನ್ಸ್ ಫಿಕ್ಷನ್ ಈ ತರದ ಕಾನ್ಸೆಪ್ಟ್ ಒಳಗಡೆ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿರುವಂತ ಸಿನಿಮಾಗಳು ಕಡಿಮೆ. ಇಂಟರ್ಸ್ಟೆಲ್ಲಾರು, ಇನ್ಸೆಪ್ಷನ್ ಈ ತರದ್ದು ನಾವ್ ನೋಡಿದ್ದುಂಟು. ಅದನ್ನ ನಾವ್ ಇಂಗ್ಲಿಷ್ ನ ನೋಡೇವಿ. ನಾವು ನಮ್ಮ ಮಾತೃಭಾಷೆ ಒಳಗೆ ಇಂತ ಒಂದು ಸಿನಿಮಾ ನೋಡ್ಬೇಕಂತ ಬಯಸ್ತಿದ್ವಿ. ಆ ತರ ಒಂದ್ ಸಿನಿಮಾ ಕೊಡಾತಿರಿ ಅಂತ ಪ್ರಾಮಿಸ್ ಮಾಡಾತೈತಿ ನಿಮ್ ಟ್ರೇಲರ್. ಖಂಡಿತ ಖಂಡಿತ ಅದೇ ಲೆವೆಲ್ಗೆ ಇದೆ ಮೇಡಮ್ ಸಿನಿಮಾ. ಅದೇ ರೀತಿನೇ ತಲೆಗೂಳನು ಬಿಡುತ್ತೆ. ಸೊ ನಾವು ಈಗ ಉಪ್ಪಿ ಸರ್ ತರ ಮತ್ತೆ ಬುದ್ಧಿವಂತರಿಗೆ ಮಾತ್ರ ಅಂತ ಈ ಆ ತರ ಸಿನಿಮಾಗಳು ಬಾಳ್ ಬರತ್ತವ ಈಗ. ಸೊ ಯಾಕಂದ್ರೆ ಜನರು ಮೊದ್ಲ ಎಂಟರ್ಟೈನ್ಮೆಂಟ್ ಸಲುವಾಗಿ ಅಂದ್ರೆ ಜಸ್ಟ್ ಹಂಗೆ ಸುಮ್ನೆ ಆಯ್ತಪ್ಪ 3 ಗಂಟೆ ನಾವು ಮರಿಯೋಣ ಅಂತ ಬಟ್ ಈ ಸಲ ಏನೋ ಹುಡುಕೊಂಡ್ ಬರ್ತಾರ ಸಿನಿಮಾ. ನನ್ಗೆ ಇಷ್ಟ ಕೆಲ್ಸ ಐತಿ, ನಾ 3 ತಾಸ್ ಫ್ರೀ ಹಾಕಿ ಕುಂತ್ ಮಜಾ ಮಾಡ್ತೀನಿ ಅನ್ನೋದಕ್ಕಿಂತ ಸಿನಿಮಾದೊಳಗೆ ಆಕ್ಚುಲಿ ಇಳಿತಾರ ನೋಡುವಂತ ಪ್ರತಿಯೊಬ್ರು. ಸೊ ಆ ಒಂದು ಆಡಿಯನ್ಸ್ ಗೆ ಬೇಕಾಗಿರುವಂತ ವಿಷಯನ ನೀವು ಕೊಡ್ಬೇಕಾಗ್ತೈತಿ. ಸೊ ಅದನ್ನೇ ನೀವು ಕೊಟ್ಟಿರಿ ಅಂತ ಅನ್ಕೋತೀನಿ ನಾನು. ಖಂಡಿತ ಖಂಡಿತ ಹೊಸತನ ಇದೆ. ಸೊ ಈಗ ಜನರು ಎಲ್ರು ಹೊಸತನನೇ ಹುಡ್ಕೊಂಡು ಹೋಗ್ತಾರೆ. ಸೊ ಅದಂತೂ ಖಂಡಿತವಾಗೂ ನಮ್ ಸಿನಿಮಾದಲ್ಲಿದೆ. ಒಂದ್ ಸತಿನೋ ಎಷ್ಟ್ ಸತಿನೋ ಗೊತ್ತಿಲ್ಲ, ಖಂಡಿತ ಥಿಯೇಟರ್ ಗೆಲ್ಕೊಂಡು ಹೋಗುತ್ತೆ. ಒಂದ್ಸಲ ನೀವು ಹೋದ್ರೆ ಪ್ರಯತ್ನ ಮಾಡಿ. ಡೆಫಿನೆಟ್ಲಿ ಮ್ಯಾಮ್, ಫಸ್ಟ್ ಡೇ ಫಸ್ಟ್ ಶೋ ಡೆಫಿನೆಟ್ಲಿ ನೋಡ್ತೀನಿ. ಆಮೇಲೆ ಇನ್ನೊಂದು ಆಡಿಯನ್ಸ್ ಗೆ ಹೇಳ್ಬಿಡಿ ಮೊದ್ಲೇ, ಒಂದ್ಸಲ ನೋಡಿ ಅರ್ಥ ಆಗ್ಲಿಲ್ಲ ಅಂದ್ರೆ ಖಂಡಿತ ಇನ್ನೊಂದ್ಸಲ ನೋಡಿ. ಡೆಫಿನೆಟ್ಲಿ, ಯಾಕಂದ್ರೆ ಈಗ ಉಪೇಂದ್ರ ಅವ್ರ ಸಿನಿಮಾನು ಅದೇ ರೀತಿ ಹೇಳ್ತಾರ, ನಂಗ ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸಲ. ಸೊ ತಪ್ಪೇನಿಲ್ಲ ಇನ್ನೊಂದ್ಸಲಿ ನೋಡೋದ್ರೊಳಗಡೆ. ಅರ್ಥ ಆಗಿಲ್ಲ ಅಥವಾ ಇನ್ನೊಂದ್ಸಲಿ ಅನಲೈಸ್ ಮಾಡ್ಬೇಕು ಅಂದಾಗ ನೋಡ್ಬೇಕಾಗ್ತೈತಿ. ಸೊ ನಾನು UI ಸಿನಿಮಾ 2 ಸಲ ನೋಡ್ದೆ. ಸೊ ಮೊದಲನೇ ಸಲ ನೋಡಿ ರಿವ್ಯೂ ಮಾಡಿದೆ ನಾನು. ಸೊ ಆಮೇಲೆ ಏನಿಸ್ತು, ನಾನ್ ರಿವ್ಯೂ ಮಾಡಕ್ ನೋಡಿದ್ನೇನಪ್ಪ, ನಾ ಇನ್ನೊಂದ್ಸಲಿ ನೋಡ್ಬೇಕಾಗಿತ್ತಲ್ಲ. ಆಸ್ ಅ ಆಡಿಯನ್ಸ್ ಫುಲ್ ಆರಾಮಾಗಿ ಕುಂತ್ ನೋಡ್ದೆ. ಸೊ 2ನೇ ಸಲ ನೋಡ್ದಾಗುನು ತಿಳಿಲಾರ್ದಂತ ಎಷ್ಟೋ ವಿಷಯಗಳು ಮತ್ತೆ ತಿಳಿಯಾಕ್ ಬಂತ. ಸೊ ಹೆಚ್ಚು ನಾವ್ ಅಧ್ಯಯನ ಮಾಡ್ಕೊಂಡ್ ಹೋದಂಗ ಅದ್ರೊಳಗೆ ಹೆಚ್ಚು ವಿಷಯಗಳು ಬರ್ತಾವಂತ ನಂಬ್ತೀನಿ ನಾನು. ಸರ್, ಈಗ ನಿಮ್ಮ ಟೈಟಲ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ ನಿಮ್ಮ ಟ್ಯಾಗ್ ಲೈನ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗೈತಿ. ಸೊ ನಿಮ್ಮ ಟ್ಯಾಗ್ ಲೈನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಮೊದ್ಲೇ ಹೇಳ್ದಂಗೆ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಇದು. ಸೊ ಬ್ರೈನ್ ಸ್ಕ್ಯಾಮ್ ಪ್ಲೇಸ್ ಇರೋದ್ರಿಂದ ಇಡೀ ಕತೆ ಫಾರೆಸ್ಟ್ ಅಲ್ಲೇ ಆಗಿರೋದ್ರಿಂದ ಇಡೀ ಕಥೆನೇ ಒಂದು ಬ್ರೈನ್ ಸ್ಕ್ಯಾಮ್ ಪ್ಲೇಸ್. ನೋಡೋರ್ಗು ಒಂದು ಬ್ರೈನ್ ನ ಸ್ಕ್ಯಾಮ್ ಮಾಡ್ಬೇಕು ಹಂಗಂತ. ಕರೆಕ್ಟ್. ಈಗ ಬ್ರೈನ್ ಸ್ಕ್ಯಾಮ್ ಮಾಡುವಂತ ಪ್ಲೇಸ್ ಕಾಡು ಇಲ್ಲ ನಮ್ ಮೈಂಡ್? ಅದಕ್ಕೆ ಸಿನಿಮಾನೇ ನೋಡಿ. ನಿಜ ಎರಡು ಕಾಡಿಗೆ ಹೋದ್ರೆ ಸ್ಕ್ಯಾಮ್ ಆಗುತ್ತೆ. ಯಾವ ತರ ಆಗುತ್ತೆ, ಹೇಗಾಗುತ್ತೆ ಅದನ್ನ ಸಿನಿಮಾ ನೋಡ್ಬೇಕಾಗತ್ತೆ. ನೀವ್ ಹೇಳಿದ ತಕ್ಷಣ ನಾ ಕಾಡಿಗೆ ಹೋಗ್ಬೇಕಂತ. ಇಲ್ಲ ಖಂಡಿತ ಸಿನಿಮಾ ನೋಡಿದವ್ರಿಗೆ ಒಂದ್ 2 ಡೇಸ್ ಅಂತೂ ಅಲ್ಲ, ಪ್ರತಿಯೊಬ್ರು ಸಿನಿಮಾ ನೋಡಿದವ್ರಿಗೆ ಒಂದ್ 2 ಡೇಸ್ ಅಂತೂ ಫಾರೆಸ್ಟ್ ಕಾಡುತ್ತೆ. ಕಾಡ್ ಅನ್ನೋದು ಕಾಡೇ ಕಾಡುತ್ತೆ. ಹೋಗ್ಬೇಕು ಅಂತ ಅನ್ಸುತ್ತೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ. ಕರೆಕ್ಟ್ ಕರೆಕ್ಟ್. ಎಸ್ ಸರ್. ಸರ್, ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಈ ಒಂದು ಕಾನ್ವರ್ಸೇಷನ್ ಇಂದ. ಸೊ TMT ಮೊದಲನೇ ರೌಂಡ್ ಟೇಬಲ್ ಕಾನ್ವರ್ಸೇಷನ್ ಆಗಿರೋದ್ರಿಂದ ನನಗ ಪರ್ಸನಲಿ ಬಹಳ ಖುಷಿ ಆಯ್ತು. ಇದೊಂದು ಕಾನ್ವರ್ಸೇಷನ್ ಅಂದ್ರ ಈಗ ಏನು ರೆಗ್ಯುಲರ್ ಇಂಟರ್ವ್ಯೂ ತರ ಇದ್ದಿದ್ದಿಲ್ಲ. ನೀವೆಲ್ಲ ನನ್ನ ಕಂಫರ್ಟ್ ಮಾಡಿದ್ರಿ. ಅಂಡ್ ಈ ಒಂದು ಟ್ರೇಲರ್ ನೋಡಿದಾಗ ನನಗೆ ಇಷ್ಟವಾದಂತಹ ಸಿನಿಮಾಗಳು ಅಂದ್ರೆ ಫೈಟ್ ಕ್ಲಬ್ಬಿನ ಕ್ಲೈಮ್ಯಾಕ್ಸ್ ಮತ್ತ ಮೇಜ್ ರನ್ನರ್ ನ ಬಿಗಿನಿಂಗ್ ಆಗಿರುವಂತಹ ಸೀನ್ಗಳು ಅದು ನನಗ್ ಬಹಳ ನೆನಪಾತು. ಅದನ್ನ ನೀವ್ ನೆನಪು ಮಾಡ್ಸಿದ್ರಿ ನನಗ. ಸೊ ಇಷ್ಟ ನೆನಪಾಗಿದೆ ಅಂದ್ರ ಇಂಥ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿ ಒಳಗ್ ಬರತೈತಿ. ಸೊ ಈ ನಿಮ್ಮ ಟೀಮ್ಗೆ, ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬರ್ಲಿ, ಜನರು ಅದನ್ನ ಅಕ್ಸೆಪ್ಟ್ ಮಾಡ್ಲಿ ಅಂಡ್ ಅಲ್ಲಿರುವಂತಹ ಕಾಂಟೆಂಟ್ ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ಆಲ್ ದ ಬೆಸ್ಟ್ ನಿಮ್ಮೆಲ್ಲ ಟೀಮ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು.